ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ತ್ರಿಲೋಕ ಬಾಸ್ ಅಹನ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಜೀವನದ ಪ್ರತಿ ಖುಷಿಯ ಕ್ಷಣದಲ್ಲೂ ನಮ್ಮ ಜೊತೆ ನಿಲ್ಲೋದು ಆ ದೇವರು. ಹಾಗೆ ನಮ್ಮ ಪುಟ್ಟ ಕಂದಮ್ಮನ ಜೀವನದ ಒಂದು ಮುಖ್ಯವಾದ ಘಟ್ಟ ಅದೇ ಅನ್ನಪ್ರಾಶನ. ಈ ಒಂದು ವಿಶೇಷವಾದ ಶಾಸ್ತ್ರವನ್ನು ಮಾಡಿಸುವುದಕ್ಕೆ ನಾವು ಎಲ್ಲೂ ಅಲ್ಲ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ನೆಲೆವೀಡು ನಮ್ಮ ಹೆಮ್ಮೆಯ ಹೊರನಾಡಿಗೆ ಹೋಗಿದ್ವಿ. ಹೌದು, ಅನ್ನ ನೀಡೋ ಆ ತಾಯಿಯ ಮಡಿಲಲ್ಲೇ ಮಗುವಿಗೆ ಮೊದಲ ತುತ್ತು ತಿನ್ನಿಸಬೇಕು ಅನ್ನೋದು ನಮ್ಮ ದೊಡ್ಡ ಆಸೆಯಾಗಿತ್ತು. ಹಾಗಾದ್ರೆ ಹೊರನಾಡಿನ ಆ ಸುಂದರ ಪ್ರಯಾಣ ಹೇಗಿತ್ತು, ನಮ್ಮ ಕಂದನ ಅನ್ನಪ್ರಾಶನ ಶಾಸ್ತ್ರ ಹೇಗೆ ನಡೀತು, ಇದೆಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಪ್ರೀತಿಯ ಹಾರೈಕೆ ನಮ್ಮ ಮಗುವಿನ ಮೇಲಿರಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ದೇವಸ್ಥಾನಕ್ಕೆ ನಾನು, ಅನಿಲ್ ಮತ್ತೆ ನಮ್ಮ ಅಮ್ಮ ಹಾಗೆ ಅತ್ತೆಯವರು ಸೇರಿ ಹೋಗ್ತಾ ಇದ್ದೀವಿ. ಸೊ ಅವರು ಕೂಡ ಇಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ ನೋಡಿ. ಓಂ ಗುರುವೇ ನಮಃ. ಓಂ ಶಿವಾಯ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧತೆ ಭಿಕ್ಷಾಂತಿ ಪಾರ್ವತಿ ದೇವಿ ಪ್ರಸಾದಕ್ಕೆ ಜಯಮಂಗಲವಾಗಲೇ. ನಾನು ನಿಮ್ಮ ಹರ್ಷಿತಾ ಅನಿಲ್. ಒಬ್ಬ ತಾಯಿಗೆ ತನ್ನ ಮಗನಿಗೆ ಎಲ್ಲದರಲ್ಲೂ ಶ್ರೇಷ್ಠವಾದುದನ್ನೇ ಕೊಡಬೇಕು ಅನ್ನೋ ಹಠ ಇರುತ್ತೆ. ನನಗೂ ಅಷ್ಟೇ ಫ್ರೆಂಡ್ಸ್, ನನ್ನ ಮಗ ಅಹನ್ಗೆ ಮೊದಲ ತುತ್ತು ಅನ್ನವನ್ನು ಆ ಜಗನ್ಮಾತೆ ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲೇ ಕೊಡಿಸಬೇಕು ಅನ್ನೋ ದೊಡ್ಡ ಆಸೆ ಇತ್ತು. ಎಷ್ಟೇ ಕಷ್ಟ ಆದ್ರೂ ಅಂದ್ಕೊಂಡಿದ್ದನ್ನ ಸಾಧಿಸಲೇಬೇಕು ಅನ್ನೋ ತಾಯಿಯ ಪ್ರೀತಿಯ ಛಲಕ್ಕೆ ಆ ತಾಯಿ ಅನ್ನಪೂರ್ಣಿಯೇ ದಾರಿ ಮಾಡಿಕೊಟ್ಟಳು. ಬನ್ನಿ, ನಮ್ಮ ತ್ರಿಲೋಕ ಬಾಸ್ ಚಾನೆಲ್ನಲ್ಲಿ ನಮ್ಮ ಅಹನ್ನ ಈ ಸುಂದರ ಅನ್ನಪ್ರಾಶನದ ಪವಿತ್ರ ಜರ್ನಿಯನ್ನ ಒಟ್ಟಿಗೆ ನೋಡೋಣ. ನನ್ನ ಮಗನ ಮೊದಲ ಲಾಂಗ್ ಜರ್ನಿ ಆಗಿರೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲದೆ ದರ್ಶನ ಮಾಡಬೇಕು ಅಂತ ಹಿಂದಿನ ದಿನವೇ ಬಂದು ಸ್ಟೇ ಆಗಿದ್ವಿ. ನಾವು ಉಳಿದುಕೊಂಡಿದ್ದ ಭದ್ರ ನಿವಾಸದಿಂದ ದೇವಸ್ಥಾನಕ್ಕೆ ಬರೀ 100 ಮೀಟರ್ ದೂರ ಅಷ್ಟೇ. ಈ ಭದ್ರ ನಿವಾಸದಲ್ಲಿ ತುಂಬಾ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿದ್ರು. ಹಾಗೇನೆ ಯಾರು ಬೇಕಾದ್ರೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ರೂಮ್ ನ ಬುಕ್ ಮಾಡ್ಕೊಳ್ಬಹುದು. ಸೊ 3-in-1 ಬೆಡ್ಗೆ 735 ಸಮಥಿಂಗ್ ಚಾರ್ಜಸ್ ನ ಮಾಡಿದ್ರು. ಸೊ ತುಂಬಾ ಸ್ವಚ್ಛವಾಗಿ ಕೂಡ ಇಟ್ಕೊಂಡಿದ್ದಾರೆ, ಹಾಗೆ ಮೇಂಟೈನ್ ಕೂಡ ಮಾಡಿದ್ದಾರೆ. ನಮ್ಮ ಅಹನ್ ಬಾಸ್ ಕೂಡ ಎಂಟ್ರಿ ಆಗ್ತಿದ್ದಾಗೇನೆ ರೆಸ್ಟ್ ತಗೊಳ್ತಾ ಇದ್ದಾರೆ ನೋಡಿ. ಹಾಗೆ ಎಲ್ರು ಫ್ರೆಶ್ ಅಪ್ ಆಗಿ ಭದ್ರ ನಿವಾಸದ ಎದುರುಗಡೆ ಇರ್ತಕ್ಕಂಥ ಹೋಟೆಲ್ಗೆ ಬಂದು ಒಂದು ಕಾಫಿನ ಕುಡಿದ್ವಿ. ಹೋಟೆಲ್ ನೋಡೋದಕ್ಕೆ ತುಂಬಾ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡಿದ್ರು. ಸಂಜೆನೆ ಬಂದು ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಹಾಗೆ ದೇವರ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಅಲ್ಲಿ ಅನ್ನದಾನ ಸೇವೆ ಅಂತ ಹೇಳಿಬಿಟ್ಟು ಕೌಂಟರ್ ಇತ್ತು, ಅಲ್ಲಿಗೆ ಕೂಡ ಪ್ರಸಾದವನ್ನು ಸೇವೆ ಸಲ್ಲಿಸ್ಕೊಂಡು ಬಂದ್ವಿ. ಹಾಗೆ ಒಳ್ಳೆ ಒಂದು ಭೋಜನ ಶಾಲೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅನ್ನದಾಟಿ ಸುಖಿ ಭವು. ಎಲ್ಲೇ ಹೋದರೂ ಮೆಮೊರೀಸ್ ಮೈ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಗಳನ್ನ ತಕ್ಕೊಂಡ್ವಿ ದೇವಸ್ಥಾನದ ಆವರಣ. ಹಾಗೆ ಹ್ಯಾಟ್ಸ್ ಜೊತೆ ಸೆಲ್ಫಿ ಅಂತ ಹೇಳ್ಬಿಟ್ಟು ದರ್ಶನ ಎಲ್ಲ ಮುಗಿಸಿ ಇನ್ನೇನು ಬೆಳಗ್ಗೆ ಬೇಗ ಇರಬೇಕು ಅಂತ ಬಂದುಬಿಟ್ಟು ರೆಸ್ಟ್ ಮಾಡೋಣ ಅಂತ ಬರುವಾಗ ಒಳ್ಳೆ ಪಾರ್ಕಿಂಗ್ ನಡೀತಾ ಇತ್ತು. ಹೆವಿ ವೆಹಿಕಲ್ಸು ಮತ್ತು ಕ್ರೌಡ್ ಇತ್ತು ಅವತ್ತು.
ಇಲ್ಲಿ ನೋಡಿ, ಬೆಳಗ್ಗೆನೆ ಅನ್ನಪ್ರಾಶನಕ್ಕೆ ನನ್ನ ಮಗ ರೆಡಿಯಾಗಿಬಿಟ್ಟಿದ್ದಾನೆ ಸಾಂಪ್ರದಾಯಿಕ ಉಡುಗೆಯೊಂದಿಗೆ. ನಾನು ಕೂಡ ಹಾಗೆ ನಮ್ಮಲ್ಲಿ ಅತ್ತೆ ಹಾಗೆ ಅಮ್ಮ ಹಾಗೆ ಅನಿಲ್ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಇದ್ರ ಜೊತೆ ಮತ್ತೆ ನಮ್ಮ ಪುಟಾಣಿ ಪ್ರತೀಕ್ಷಾ ಕೂಡ ಬಂದಿದ್ದಾಳೆ, ನಮ್ಮ ಅಣ್ಣನ ಮಗಳು. ಎಲ್ಲ ಸೇರಿ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ನನ್ನ ಮುದ್ದು ಕೃಷ್ಣ ಅಮ್ಮನ ಮಡಿಲಲ್ಲಿ ಹೇಗೆ ನೋಡ್ತಾ ಇದ್ದಾನೆ ನೋಡಿ. ಸ್ವತಃ ಅನ್ನದಮೃತ ಕಲಿಸಿ ತಿನಿಸ ಅರ್ಧನಾರೀಶ್ವರನ ದಾಸರದ ಸೋಹವಿದು ಪ್ರಸಾದ ಸೋಹವಿದು ಜಗದ ಕೊಂಬೆ ಆಟಗಾರನ ಅನ್ನದಾಟ ವಿಧಾನವಿದು ಅನಂತಾಟ ವಿಧಾನವಿದು ಕೋಟಿ ಜನ್ಮದ ಫಲವಿದು ಕೋಟಿ ತಪಗಳ ವರವಿದು ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ತಿನಿಸ ಅರ್ಧನಾರೀಶ್ವರನ ದಾಸರದ ಸೋಹವಿದು ಪ್ರಸಾದ ಸೋಹವಿದು. ಪುರೋಹಿತರು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು.
ತಾಯಿಯ ಪ್ರೀತಿಯಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಅಂತಾರೆ. ನನ್ನ ಮಗನಿಗೆ ಆ ಅನ್ನಪೂರ್ಣೆಯ ಆಶೀರ್ವಾದ ಸಿಕ್ಕರೆ ಸಾಕು, ಅವಳ ಕೈಯಿಂದಲೇ ಮೊದಲ ತುತ್ತು ಸಿಕ್ಕ ಹಾಗೆ ಅನ್ನೋದು ನನ್ನ ನಂಬಿಕೆ. ಇಂದು ನನ್ನ ಮಗನಿಗೆ ಮೊದಲ ತುತ್ತು ಇಡುತ್ತಿದ್ದರೆ ಒಬ್ಬ ತಾಯಿಯಾಗಿ ನನ್ನ ಜನ್ಮ ಧನ್ಯವಾಯಿತು ಅನಿಸುತ್ತಿದೆ. ಅಂದುಕೊಂಡಿದ್ದನ್ನು ನೆರವೇರಿಸಿದ ಆ ತಾಯಿಗೂ, ನಮ್ಮನ್ನು ಹರಸುತ್ತಿರುವ ನಿಮಗೂ ನನ್ನ ಕೋಟಿ ನಮನಗಳು. ನಿರ್ವಿಘ್ನವಾಗಿ ಪೂಜೆಯನ್ನು ಮಾಡಿಕೊಟ್ಟಂಥ ಅರ್ಚಕರಿಗೂ ಕೂಡ ನಮಸ್ಕಾರವನ್ನು ಮಾಡಿಕೊಂಡ್ವಿ. ಮೊದಲ ಬಾರಿಗೆ ಪಾಯಸದ ರುಚಿಯನ್ನು ಸವಿಸುತ್ತಿದ್ದಾರೆ ಅಹನ್ನ ಅಜ್ಜಿಯಂದಿರಿಬ್ಬರು. ಅವನು ಕೂಡ ಆ ಹೊಸ ರುಚಿನ ಸವಿತಾ ಇದ್ದಾನೆ. ಉಳಿದಿರೋ ಅಂಥ ಪಾಯಸವನ್ನು ನಾವೆಲ್ಲರೂ ತಗೊಂಡ್ಬಿಟ್ಟು ಆನಂತರ ಈಚೆ ಕಡೆ ಬಂದ್ವಿ. ಅಲ್ಲಿ ಕಾಳುಮೆಣಸು ಮತ್ತು ಬೆಲ್ಲದ ಪಾನಕವನ್ನು ಕೊಡ್ತಾಯಿದ್ರು. ಅದನ್ನು ಕೂಡ ಎಲ್ಲರೂ ಕುಡಿದ್ಬಿಟ್ಟು ಈಚೆ ಕಡೆ ಬಂದು ಪ್ರಸಾದದ ಕೌಂಟರಲ್ಲಿ ಪ್ರಸಾದ ತಗೊಂಡು ಒಂದು ಫ್ಯಾಮಿಲಿ ಫೋಟೋನ ತಗೊಂಡು ನಮ್ಮ ಮುದ್ದು ಕಂದ ಕಿಟಕಿಯಿಂದ ಆಚೆಯನ್ನು ನೋಡ್ತಾ ಇದ್ದಾನೆ. ಸೊ ಹಾಗೆ ದೇವಸ್ಥಾನದಿಂದ ಆಚೆ ಬರ್ತಾ ಇದ್ದಾಗೆ ನಮ್ಮ ಕೃಷ್ಣಂಗೆ ಅಲ್ಲೇ ನಿದ್ದೆ ಬಂದ್ಬಿಡ್ತು. ಕೋಟಿ ಜನ್ಮ ಇತ್ತಿದ್ರೂ ತಾಯಿ ಋಣನ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ನನಗನ್ಸುತ್ತೆ ಒಂದು ಮಗುನೂ ಕೂಡ ಹುಟ್ಟಿದಾಗಿನಿಂದ ಅಮ್ಮ ಅಂತ ಕರೆಸ್ಕೊಳ್ಳೋ ಪದವಿ ನಮಗೆ ಸಿಗಬೇಕಾದ್ರೆ ಆ ಮಗುವಿನ ಋಣನೂ ಕೂಡ ನಮ್ಮಿಂದ ತೀರ್ಸೋದಕ್ಕೆ ಅಸಾಧ್ಯ ಅಂತ ನನ್ನ ಒಂದು ನಂಬಿಕೆ. ಫೈನಲಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮುಗಿಸ್ಕೊಂಡು ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾ ಊರ ಕಡೆ ಇನ್ನೇನು ಹೊರಟ್ವಿ. ಸೊ ಹೋಗ್ತಾ ಹೋಗ್ತಾ ಮತ್ತೆ ಒಂದು ಒಳ್ಳೆ ಪ್ಲೇಸನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಒಳ್ಳೆ ಫಾಲ್ಸ್ ಕಡೆ ಬರ್ತಾ ಇದ್ದೀವಿ ನೋಡಿ. ಇದು ನಮಗೆ ಬರುವ ಹೋರ್ನಾಡಿನ ಬರುವ ಹಾದಿಯಲ್ಲೇ ಸಿಗ್ತಾ ಇರುತ್ತೆ, ರೈಟ್ ಸೈಡ್ಗೆ ಸಿಗುತ್ತೆ. ನೋಡಿ ನಮ್ಮ ಬಾಸ್ ಹ್ಯಾಪಿಯಾಗಿ ರಿಟರ್ನ್ ಬ್ಯಾಕ್ ಬರ್ತಾ ಇದ್ದಾರೆ. ಈ ಫಾಲ್ಸ್ ಹೆಸರು ಫ್ಲವರ್ ಫಾಲ್ಸ್ ಅಂತ, ಬಟ್ ಅಲ್ಲಿ ಫ್ಲವರ್ ಕಾಣಿಸ್ತಾ ಇಲ್ಲ, ಮತ್ತು ಎಲ್ಲಿ ಫ್ಲವರ್ ಅಂತ ಅನ್ಕೋಬೇಡಿ. ಬಟ್ ಆ ಊರಿನ ಹೆಸರು ಅದೇ ಅನಿಸುತ್ತೆ, ಅದಕ್ಕೋಸ್ಕರ ಅದೇ ಥರ ಇದೆ ನೇಮು. ನೋಡಿ ನಮ್ಮ ಅತ್ತೆ ಬರ್ತಾ ಇದ್ದಂಗೆ ಅವರಿಗೆ ನೀರು ಅಂದರೆ ಭಾರಿ ಖುಷಿ. ಸೊ ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ, ಪ್ರತು ಎಲ್ಲರೂ. ಸೊ ಫುಲ್ ಹ್ಯಾಪಿಯಾಗಿ ಒಂದು ಎಂಜಾಯ್ ಮೂಮೆಂಟ್ನ ಆ ಒಂದು ನೀರಿನ ಜೊತೆ ಮೆಮೊರೈಸ್ ಮಾಡಿಕೊಂಡು ಒಂದೊಂದು ಫೋಟೋನ ಕ್ಲಿಕ್ಕಿಸ್ಕೊಂಡು ಹೊರಡ್ತಾ ಇದ್ದೀವಿ. ನೀರು ಅಂದರೆ ನನಗೂ ಅಷ್ಟೇ ಖುಷಿ, ಅದಕ್ಕಿಂತ ಡಬಲ್ ನಮ್ಮ ಅತ್ತೆಗೂ ಖುಷಿ ಇದೆ. ಜಸ್ಟ್ ಎಂಜಾಯ್. ಕಂಪ್ಲೀಟಾಗಿ ಹೋರ್ನಾಡಿನ ಈ ಒಂದು ಜರ್ನಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ತ್ರಿಲೋಕ ಬಾಸ್ ಅಹನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ವಾಚ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನು ಅನಿಸಿದೆಯೋ ಅದನ್ನು ಜೆನ್ಯೂನ್ ಆಗಿ ಶೇರ್ ಮಾಡಿ. ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮುಂದಿನ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡ್ತಾ ಇರಿ. ಧನ್ಯವಾದಗಳು.
ಹತ್ತತ್ರ ತೀರ್ಥಹಳ್ಳಿ ರೀಚ್ ಆಗುವಾಗ ಹೆವಿ ಮಳೆ ಸ್ಟಾರ್ಟ್ ಆಗೋಯ್ತು. ರಸ್ತೆನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಮಳೆ. ಹಾಗೆ ನಿಮ್ಗೆಲ್ರಿಗೂ ಗೊತ್ತು, ಮ್ಯೂಸಿಕ್ ಅಂದರೆ ನನ್ನ ಇನ್ನೊಂದು ಉಸಿರು ಅಂತಾನೆ. ಸೊ ಅದಕ್ಕೋಸ್ಕರ ನಾನು ಎಲ್ಲೇ ಹೊರಟರು ಮ್ಯೂಸಿಕ್ ಜೊತೆನೇ ಹೊರಡೋದು. ಸೊ ಹಾಗಾಗಿ ಲೆಟ್ಸ್ ಎಂಜಾಯ್ ವಿತ್ ಅವರ್ ಮ್ಯೂಸಿಕ್ಸ್ ಅಂತ ಹೇಳ್ಬಿಟ್ಟು ಸಾಂಗ್ ಕೇಳ್ತಾ ಹೊರಟಿರೋದು ಅಷ್ಟೇ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನನ್ನ ಒಂದು ಅದ್ಭುತವಾದ ಗಾಯನದ ಮೂಲಕ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ನಾನು ನಿಮ್ಮ ಹರ್ಷಿತಾ ಅನಿಲ್.